ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ. ಅಲಂಕಾರ ಪ್ರಿಯ ಲಕ್ಷ್ಮಿಯನ್ನ ಪ್ರತಿ ಮನೆಗಳಲ್ಲೂ ಸಹ ಪೂಜಿಸಿ ಆರಾಧಿಸಲಾಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ಲಕ್ಷ್ಮಿಯ ಪೂಜೆ ಜೋರಾಗಿ ನಡೆದಿದೆ. ನಾನೀಗ ಮೈಸೂರಿನ ಸಿದ್ಧಾರ್ಥ ನಗರದ ಪ್ರವೀಣ್ ಹಾಗೂ ಮಾಲಿನಿ ದಂಪತಿಯ ನಿವಾಸದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಲಕ್ಷ್ಮೀ ಪೂಜೆಯನ್ನು ಅತ್ಯಂತ ವಿಶೇಷವಾಗಿ ಪುರಿ ಜಗನ್ನಾಥದ ರಥೋತ್ಸವ ಏನಿತ್ತು, ಈ ಬಾರಿ ವಿಶ್ವದ ಗಮನವನ್ನು ಸೆಳೆದಿತ್ತು. ಆ ರಥೋತ್ಸವದಲ್ಲಿ ಕೋಟ್ಯಾಂತರ ಜನರು ಭಾಗಿಯಾಗಿದ್ರು. ಹೀಗಾಗಿ ಆ ರಥೋತ್ಸವದ ಮಾದರಿಯನ್ನು ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯಲ್ಲಿ ಅದೇ ಒಂದು ಕಾನ್ಸೆಪ್ಟ್ನಲ್ಲಿ ವಿಶೇಷವಾದಂಥ ಅಲಂಕಾರವನ್ನು ಈ ಒಂದು ನಿವಾಸದಲ್ಲಿ ಮಾಡಲಾಗಿದೆ. ಅಂದರೆ ಪುರಿ ಜಗನ್ನಾಥದ ಆ ಒಂದು ರಥೋತ್ಸವ ಏನಿತ್ತು, ಆ ರಥೋತ್ಸವ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದು. ಅಂದರೆ ಮೇಲ್ಭಾಗದಲ್ಲಿ ಇರುವಂಥದ್ದು ಆ ಒಂದು ಪಂಚ ಕಳಶಗಳನ್ನು ಪ್ರತಿಷ್ಠಾಪಿಸಲಾಗಿರ್ತದೆ. ಅದಾದ ನಂತರ ಧ್ವಜ ಇರ್ತದೆ. ಆ ಧ್ವಜದ ಬಟ್ಟೆಯಲ್ಲಿ ಸೂರ್ಯನ ಒಂದು ಅಲಂಕಾರ, ಅದೇ ರೀತಿಯಾಗಿ ಆನೆಗಳು ಸೇರಿದಂತೆ ಸಾಕಷ್ಟು ಅಲಂಕಾರ ಇರ್ತದೆ. ಅದರ ಮಧ್ಯಭಾಗದಲ್ಲಿ ಪುರಿ ಜಗನ್ನಾಥನನ್ನು ಪ್ರತಿಷ್ಠಾಪಿಸಲಾಗ್ತದೆ. ಆದರೆ ಇಲ್ಲಿ ಆ ಒಂದು ಪುರಿ ಜಗನ್ನಾಥನನ್ನು ಪ್ರತಿಷ್ಠಾಪಿಸುವಂಥ ಸ್ಥಳದಲ್ಲಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವಂಥದ್ದನ್ನು ನೋಡ್ಬೋದು. ವರಮಹಾಲಕ್ಷ್ಮಿಗೆ ಆ ಪುರಿ ಜಗನ್ನಾಥದ ರಥೋತ್ಸವದಲ್ಲಿ ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಮತ್ತು ಆ ರಥೋತ್ಸವದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅಶ್ವಗಳ ಒಂದು ಸಾರೋಟಿನಲ್ಲಿ ಪುರಿ ಜಗನ್ನಾಥನ ಯಾತ್ರೆಯನ್ನು ನಡೆಸಲಾಗ್ತದೆ. ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಅಲ್ಲಿಗೆ ಆಗಮಿಸ್ತಾರೆ. 10 ದಿನಗಳ ಕಾಲ ಆ ಒಂದು ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿ ಆಧ್ಯಾತ್ಮದ ಒಂದು ರೀತಿಯಾದಂಥ ಹಬ್ಬ ಜೋರಾಗಿರ್ತದೆ. ಭಕ್ತರು ಸಾಕಷ್ಟು ಆ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಹೀಗಾಗಿ ಅದೇ ಒಂದು ಮಾದರಿಯಲ್ಲಿ ಅದರ ಪ್ರತಿಕೃತಿಯನ್ನು ಮೈಸೂರಿನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಾವು ಕಾಣ್ಬೋದಾಗಿದೆ. ಅಂದರೆ ಪುರಿ ಜಗನ್ನಾಥಕ್ಕೆ ತೆರಳಿ ಅಲ್ಲಿರುವಂಥ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಿಕ್ಕೆ ಎಲ್ರಿಗೂ ಸಹ ಸಾಧ್ಯವಾಗೋದಿಲ್ಲ. ಹೀಗಾಗಿ ಯಾರ್ಯಾರಿಗೆ ಅದು ಸಾಧ್ಯವಾಗೋದಿಲ್ಲ ಅವರೆಲ್ಲರೂ ಸಹ ಇಲ್ಲಿ ಬಂದು ಆ ಪುರಿ ಜಗನ್ನಾಥನ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ಳಿ ಅಂತೇಳಿ ಅದೇ ಮಾದರಿಯ ಒಂದು ರಥದಲ್ಲಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಈ ಒಂದು ನಿವಾಸದಲ್ಲಿ ಮಾಡಲಾಗಿದೆ. ಇದರ ಜೊತೆಗೆ ಆ ಲಕ್ಷ್ಮಿಯನ್ನು ನೋಡಿದ್ರೆ, ಯಾಕಂದರೆ ಆ ಲಕ್ಷ್ಮಿ ಹೇಳಿ ಕೇಳಿ ಅಲಂಕಾರ ಪ್ರಿಯೆ, ಎಷ್ಟೇ ಅಲಂಕಾರ ಮಾಡಿದರೂ ಸಹ ಅದು ಸಾಲಲ್ಲ ಅನ್ನೋ ಒಂದು ಭಾವನೆ ಬರ್ತದೆ. ಅದೇ ರೀತಿಯಾಗಿ ಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಆಕೆಗೆ ಸಕಲ ಆಭರಣಗಳನ್ನು ಧಾರಣೆ ಮಾಡಲಾಗಿದೆ. ಇದರ ಜೊತೆಗೆ ಪುಷ್ಪಗಳ ಅಲಂಕಾರವನ್ನು ಮಾಡಲಾಗಿದೆ. ಆಕೆಗೆ ಪ್ರಿಯವಾದಂತಹ ಕಮಲದ ಹೂವು ಮತ್ತು ಮೈಸೂರಿನ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು, ಮೈಸೂರು ಮಲ್ಲಿಗೆ, ಅದೇ ರೀತಿಯಾಗಿ ಬೇರೆ ಬೇರೆ ಹೂವುಗಳನ್ನು ಒಂದು ಅಲಂಕಾರಕ್ಕೆ ಬಳಸಿಕೊಳ್ಳಲಾಗಿದೆ. ಅತ್ಯಂತ ಆಕರ್ಷಕವಾಗಿ ಅಲಂಕಾರ ಮಾಡುವಂಥ ಕೆಲಸವನ್ನು ಮಾಡಿದೆ. ಮತ್ತು ಆ ಒಂದು ಜಡೆಯನ್ನು ಸಹ ಗಮನಿಸಿದರೆ, ಯಾಕಂದರೆ ಸಾಮಾನ್ಯವಾಗಿ ಮಹಿಳೆಯರಿಗೆ ಮೊಗ್ಗಿನ ಜಡೆಯನ್ನು ಹಾಕಿದರೆ ಸಾಕಷ್ಟು ಆಕರ್ಷಣೆ ಹೆಚ್ಚಾಗ್ತದೆ ಅಂತೇಳಿ, ಹೀಗಾಗಿಯೇ ಆ ವರಮಹಾಲಕ್ಷ್ಮಿಗೂ ಸಹ ಆ ಲಕ್ಷ್ಮಿಯ ಆಭರಣದ ಒಂದು ಜಡೆಯನ್ನು ವಿಶೇಷವಾಗಿ ಮಾಡಿರುವಂಥದ್ದು. ಮತ್ತು ಅದರ ಜೊತೆಗೆ ಅಲ್ಲಿರುವಂತಹ ಬೆಳ್ಳಿಯ ದೀಪಸ್ತಂಭಗಳನ್ನು ನೋಡಿದ್ರೆ ಆನೆಗಳು ಆ 2 ದೀಪಸ್ತಂಭಗಳನ್ನ ಹಿಡಿದಿರುವಂಥದ್ದು, ಮತ್ತು ಮತ್ಸ್ಯದ ಒಂದು ದೀಪಗಳು, ಹೀಗೆ ವಿವಿಧ ಅಲಂಕಾರಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಅಂತ ಹೇಳಿದ್ರೆ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಬಾಗಿನವನ್ನು ಸಮರ್ಪಿಸುವಂಥದ್ದು. ಪೂಜೆಯಲ್ಲಿ ಭಾಗಿಯಾಗುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಬಾಗಿನವನ್ನು ಕೊಡುವಂತಹ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಆ ಬಾಗಿನದಲ್ಲಿ ಅಕ್ಕಿ, ಕಾಯಿ, ಫಲಗಳು, ಹೂವು, ಬಳೆ ಹೀಗೆ ಎಲ್ಲವನ್ನೂ ಸಹ ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬರಲಾಗ್ತದೆ. ಅದೇ ರೀತಿಯಾಗಿ ಪ್ರವೀಣ್ ಅವರ ನಿವಾಸದಲ್ಲೂ ಸಹ ಪೂಜೆಯ ನಂತರ ಮುತ್ತೈದೆಯರನ್ನು ಕರೆದು ಅವರಿಗೆ ಬಾಗಿನ ಸಮರ್ಪಿಸುವಂಥ ಕೆಲಸ ಆಗಿದೆ. ಪೂಜೆಯಲ್ಲಿ ಎಲ್ಲರೂ ಸಹ ಸಾಕಷ್ಟು ಖುಷಿಯಿಂದ ಭಾಗಿಯಾಗಿದ್ದಾರೆ. ಮತ್ತು ಅದರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲಕ್ಷ್ಮಿಗೆ ಪ್ರಿಯವಾದಂತಹ ಎಲ್ಲ ತಿಂಡಿ ತಿನಿಸುಗಳನ್ನು ನೈವೇದ್ಯಕ್ಕೆ ಇಡುವಂತಹ ಕೆಲಸವನ್ನು ಮಾಡಲಾಗಿದೆ. ಮನೆಯಲ್ಲೇ ಮಾಡಿದಂತಹ ಅದು ಚಿರೋಟಿ ಇರ್ಬೋದು, ಅಥವಾ ಪುರಿ ಉಂಡೆ ಇರ್ಬೋದು, ಚಕ್ಲಿ, ಕೋಡ್ಬಳೆ, ಚಿರೋಟಿ, ಒಬ್ಬಟ್ಟು, ಹೀಗೆ ಎಲ್ಲ ತಿಂಡಿ ತಿನಿಸುಗಳನ್ನು ತಾಯಿಗೆ ಪ್ರಿಯವಾದಂಥದ್ದನ್ನು ನೈವೇದ್ಯಕ್ಕೆ ಇಡುವಂಥ ಕೆಲಸ ಆಗಿದೆ. ಹೀಗಾಗಿ ಮೈಸೂರಿನ ಪ್ರವೀಣ್ ಅವರ ನಿವಾಸದಲ್ಲಿ ಇರುವಂತಹ ಈ ಒಂದು ಒಡಿಸ್ಸಾದ ಪುರಿ ಜಗನ್ನಾಥನ ರಥೋತ್ಸವದಲ್ಲಿ ಮಿಂಚೋರಿಸ್ತಾ ಇರುವಂತಹ ವರಮಹಾಲಕ್ಷ್ಮಿಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಜನರು ಕುತೂಹಲದಿಂದ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಇದೀಗ ಆ ಒಂದು ಪುರಿ ಜಗನ್ನಾಥನ ರಥೋತ್ಸವದ ಮಾದರಿಯನ್ನು ಮಾಡಿರುವಂತಹ ಮನೆಯವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾದಂತಹ ಪುರಿ ಜಗನ್ನಾಥನನ್ನು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕರ್ಕೊಂಡು ಬಂದಿರಾ, ಎಷ್ಟು ದಿನ ತೆಗೆದುಕೊಳ್ತು, ಯಾವ ರೀತಿ ಎಲ್ಲ ಆಯ್ತು ಈ ಅಲಂಕಾರ ಅಂತ? 10-15 ಡೇಸಿಂದ ಮಾಡಿದ್ದು. ಸೇಮ್ ಅಲ್ಲೇನು ರೇಷಿಯೋ ಇದೆ, ಸೇಮ್ ರೇಷಿಯೋಲ್ಲಿ ಚಿಕ್ಕದ್ದು ರೇಷಿಯೋ ತೊಗೊಂಡು ವುಡ್ಡಲ್ಲೆಲ್ಲನೂ ಕಟ್ ಮಾಡಿಸಿ ಪೇಂಟ್ ಮಾಡಿ ನಾವೇ. ಆಮೇಲೆ ಅದೂ ಅಷ್ಟೇ, ಬಟ್ಟೆ ಯಾವ ಕಲರ್ ಇದೆ ಅಥೆಂಟಿಕ್ಕಾಗಿ ಅದೇ ಹಂಗೆ ಇರಬೇಕು. ಡೀಟೇಲಿಂಗ್ಸ್ ಆಲ್ಸೋ ಅಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಸೇಮ್ ಎಲ್ಲ ಯೂಸ್ ಮಾಡಿ, ಆಮೇಲೆ ಕಾರ್ಡ್ಬೋರ್ಡ್ಸ್ ಎಲ್ಲ ಯೂಸ್ ಮಾಡಿ ಆ ಪಂಚ ಕಲಶನೂ ಮಾಡಿ 15 ಡೇಸಿಂದ ಪ್ರಿಪೇರ್ ಮಾಡಿದ್ದಾಯ್ತು. ಇದನ್ನು ಯಾಕೆ ಪುರಿ ಜಗನ್ನಾಥನ ರಥೋತ್ಸವವನ್ನು ಮೈಸೂರಿಗೆ ಕರ್ಕೊಂಡು ಬರಬೇಕು ಅಂತ ಅನಿಸ್ತದೆ? ಈ ಸರಿ ಅದು ತುಂಬ ಹೈಪಲ್ಲಿತ್ತು. ಲೈಕ್ ಗರುಡ ಎತ್ಕೊಂಡು ಹೋಗುತ್ತೆ ಆ ಫ್ಲಾಗ್ನ, ಇಡೀ ವರ್ಲ್ಡ್ ಎಲ್ಲದಕ್ಕೂ ಗೊತ್ತಾಗಿದೆ. ಬಟ್ ಇಲ್ಲಿ ಎಷ್ಟೊಂದು ಜನ ಅಲ್ಲಿಗೆ ಹೋಗಕ್ಕೆ ಅವಕಾಶ ಇರಲಿಲ್ಲ. ಸೊ ಇಲ್ಲೇ ಮೈಸೂರಲ್ಲಿರೋರು ಇಲ್ಲೇ ಬಂದು ನೋಡ್ಕೊಂಡು ಕಣ್ತುಂಬಿಕೊಳ್ಳಿ ಅಂದ್ಬಿಟ್ಟು ಇಲ್ಲೇ ಮಾಡಿದ್ದು.
ಒಂದು ಪುರಿ ಜಗನ್ನಾಥ ರಥೋತ್ಸವನ ಇಲ್ಲಿ ತಂದಿದ್ದೀರಾ. ಲಕ್ಷ್ಮಿ ಅಲಂಕಾರ ಪ್ರಿಯೆ. ಸೊ ಈ ರಥೋತ್ಸವ ಜೊತೆಗೆ ಏನೆಲ್ಲ ಅಲಂಕಾರಗಳನ್ನು ಮಾಡಲಾಗಿದೆ? ಲಕ್ಷ್ಮಿಗೆ ಮೊದಲನೇದಾಗಿ ಸೀರೆ ತೊಗೊಂಡು ಬಂದು ಅವ್ರಿಗೆ ಅಂತ ಹೊಸದಾಗಿ ಒಂದು ಒಡವೆ ತಗೋತೀವಿ. ಜೊತೆಗೆ ಅದಕ್ಕೆ ಕಮಲದ ಹೂವಿಂದ, ಮಲ್ಲಿಗೆ ಹೂವಿಂದ, ನೀಲಾಂಬರಿ, ನೀಲಿ ಅಂದರೆ ತುಂಬ ಪ್ರಿಯ, ನೀಲಿ ಹಾರನ ಹಾಕಿ ಅಲಂಕಾರ ಮಾಡಿದ್ದೀವಿ. ಜೊತೆಗೆ ನೈವೇದ್ಯಗಳು 12 ರೀತಿ ನೈವೇದ್ಯ ಪ್ರತಿ ವರ್ಷ ಮಾಡ್ತೀವಿ. ದೀಪಗಳು ಅಂತಂದರೆ ಈಗ ಅಷ್ಟಲಕ್ಷ್ಮಿ ದೀಪ ಇಟ್ಟಿದ್ದೀವಿ. ಅಷ್ಟಲಕ್ಷ್ಮಿ ದೀಪ ಜೊತೆಗೆ ಆನೆ ದೀಪ, ಮತ್ಸ್ಯ ದೀಪ, ಅದೇ ಥೀಮು. ವಿಷ್ಣು ಮತ್ತು ಲಕ್ಷ್ಮಿಗೆ ಯಾವುದ್ಯಾವುದು ವಾಹನಗಳಿದೆ ಅದನ್ನು ಥೀಮಲ್ಲಿ ಇಟ್ಕೊಂಡು ದೀಪಗಳು ಅಲಂಕಾರ ಮಾಡಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಮುತ್ತೈದೆಯರನ್ನ ಕರೆದು ಬಾಗಿನ ಕೊಡುವಂಥದ್ದು, ಮತ್ತು ಬೆಳಗ್ಗೆಯಿಂದ ಏನೆಲ್ಲ ಪೂಜಾ ಕೈಂಕರ್ಯಗಳು ಲಕ್ಷ್ಮಿಗೆ ಆಗಿದೆ, ಯಾವ ರೀತಿ ಆಗಿದೆ? ಬೆಳಗ್ಗೆ 3:30ಗೆ ಎದ್ದು ಸ್ನಾನ ಪೂಜೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಅಷ್ಟು 4:30-5 ಗಂಟೆಗೆ ಪೂಜಾರು ಬರ್ತಾರೆ. ಅವರು ನಮಗೆ ಅರ್ಚನೆ ಅಭಿಷೇಕ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸ್ಕೊಟ್ಟು ಹೋಗ್ತಾರೆ. ಅದಾದಮೇಲೆ ನಾವು ಒಂದು 5 ಜನಕ್ಕೆ ಕರೆದು ಬಾಗಿಣ ಕೊಡ್ತೀವಿ. ಬಾಗಿಣ ಕೊಟ್ಟಾದಮೇಲೆ ನೆಕ್ಸ್ಟು ಅಕ್ಕಪಕ್ಕದ ಮನೆಗೆ ಹೋಗಿ ಅವ್ರನ್ನೆಲ್ಲ ಕುಂಕುಮ ಕರೆದು ನಾವು ಅವ್ರ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಬರ್ತೀವಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾರೆ. ಪ್ರತಿ ವರ್ಷ ಕಾಯ್ತಿರ್ತಾರೆ, ನೆಕ್ಸ್ಟ್ ಇಯರ್ ಏನು ಥೀಮು ಅಂತ ಕೇಳ್ತಿರ್ತಾರೆ. ಅದಕ್ಕೆ ನಾನು ರಿವೀಲ್ ಮಾಡೋದಿಲ್ಲ, ನೀವು ಬಂದೇ ನೋಡಬೇಕು ಅಂತ ಹೇಳ್ತೀವಿ. ಪ್ರಾರ್ಥನೆ ಈಗ ಬಂದು ಭಜನೆ ಮಾಡಿದ್ರು, ಒಂದು 5 ಹಾಡು ಹೇಳಿದ್ರು ದೇವರಿಗೆ. ಜೊತೆಗೆ ನಮ್ಮ ಪ್ರಾರ್ಥನೆ ದೇವರಿಗೆ ಏನು ಪ್ರಾರ್ಥನೆ ಮಾಡ್ಕೊಂಡು ಅಂದರೆ ಸರ್ವೇ ಜನ ಸುಖಿನೋ ಭವಂತು ಅಂತ, ಎಲ್ಲರೂ ಸುಖವಾಗಿರಲಿ, ಮನೇಲಿ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ಕೇಳ್ಕೊಂಡಿದ್ದೀವಿ. ಇದು ಪುರಿ ಜಗನ್ನಾಥನ ರಥೋತ್ಸವವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ತಂದಂತಹ ಮನೆಯವರ ಮಾತು. ಖಂಡಿತವಾಗಿಯೂ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸಹ ಖುಷಿಯಾಗಿರಲಿ, ವರಮಹಾಲಕ್ಷ್ಮಿ ಎಲ್ರಿಗೂ ಒಳಿತು ಮಾಡಲಿ, ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.